ನೀನ್ ಇಷ್ಟ ತಿಳ್ಕೊಂಡು ಆರ್ಡರ್ ಮಾಡಿದ್ದಾರೆ ಅಂದ್ರೆ ಅದು ಇನ್ಯಾರಾಗಿರೋದಕ್ಕೆ ಸಾಧ್ಯ? ಅವಿನೇ ಆರ್ಡರ್ ಮಾಡಿರ್ತಾನೆ. ಇಲ್ಲಮ್ಮ, ಅವ್ರೇನಾದ್ರು ತರ್ಸೋದಿದ್ರೆ ನನಗೆ ಹೇಳ್ಬಿಟ್ಟೆ ತರಿಸ್ತಿದ್ರು. ಇದನ್ ಬೇರೆ ಯಾರೋ ಆರ್ಡರ್ ಮಾಡಿರ್ಬೇಕು. ಹೋಗ್ಲಿ ಬಿಡು, ಯಾರು ಆರ್ಡರ್ ಮಾಡಿದ್ರೇನು, ನೀನ್ ಇಷ್ಟಪಟ್ಟಿದ್ ಬಂತಲ್ವಾ. ನನಗೇನೋ ಈ ಕೆಲಸ ಅವಿದೆ ಅಂತಾನೆ ಅನ್ನಿಸ್ತಾ ಇದೆ. ನೀನ್ ನನ್ನ ಹತ್ರ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಈಗ ಅವನು ನಿನಗೆ ಗೊತ್ತಿದ್ದೆ ಆರ್ಡರ್ ಮಾಡಿರ್ಬೋದು. ಏನೋ ನನಗೆ ಹಾಗೆ ಅನ್ಸ್ತಿಲ್ಲ. ಒಟ್ನಲ್ಲಿ ನಾನು ರಸಗುಲ್ಲ ತಿನ್ಬೇಕು ಅನ್ಸ್ದಾಗ ಇದು ಸಿಕ್ತಲ್ಲ, ಅದೇ ಖುಷಿ. ಇನ್ಯಾಕ್ತಡ ಖುಷಿಯಾಗಿ ತಿನ್ನು. ದೀಪಿಕಾ, ಅದನ್ನ ಆರ್ಡರ್ ಮಾಡಿದ್ ನೀನೆ ಅಂತ ನನಗೆ ಗೊತ್ತು. ಯಾರಿಗೂ ಹೇಳ್ಬೇಡ. ಅಲ್ಲ ದೀಪಿಕಾ, ಅಕ್ಕಿಗೆ ರಸಗುಲ್ಲನ ನೇರವಾಗಿ ಕೊಡ್ಬೋದಿತ್ತಲ್ಲ, ಯಾಕೆ ಈ ತರ ಎಲ್ಲ ಆರ್ಡರ್ ಮಾಡ್ಬೇಕಿತ್ತು? ನೇರವಾಗಿ ಕೊಡ್ಬೋದಿತ್ತು, ಆದ್ರೆ ಏನಿಲ್ಲ ಬಿಡು, ನಿಂಗೆ ಅದೆಲ್ಲ ಹೇಳಿದ್ರು ಅರ್ಥ ಆಗೋದಿಲ್ಲ. ನನ್ನ ಪ್ರೀತಿನ ಅವಳಿಗೆ ನೇರವಾಗಿ ಹೇಳೋದಕ್ಕೂ ಟೈಮ್ ಬರಬೇಕು. ಆ ಟೈಮ್ ಬೇಗ ಬರಲಿ ಅಂತ ನಾನು ದೇವರ ಹತ್ರ ಬೇಡ್ಕೋತೀನಿ. ನಿಧಿ, ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಆದರೆ ಅದನ್ನು ತಿಳ್ಕೊಳ್ದೆ ನಾನು ತುಂಬ ತಪ್ಪುಗಳನ್ನ ಮಾಡಿಬಿಟ್ಟೆ. ಈ ಮನೆಯವ್ರ ಮನಸ್ಸಿಗೆಲ್ಲ ತುಂಬ ಬೇಜಾರಾಗುವಾಗ ನಡ್ಕೊಂಡೆ. ನಾನು ಮಾಡಿದ ತಪ್ಪನ್ನ ನೀನು ನಿನ್ನ ಗಂಡನ ಮನೆಯಲ್ಲಿ ಮಾಡಬೇಡ ನಿಧಿ. ಜಾಯಿಂಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ನನಗೀಗ ಅರ್ಥ ಆಗಿದೆ. ಒಬ್ಬರು ಇನ್ನೊಬ್ರು ಖುಷಿಗೋಸ್ಕರ ಬದುಕೋದಿದೆಯಲ್ಲ, ಅದರಲ್ಲಿರೋ ನೆಮ್ಮದಿ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ನೀನು ಈ ರೀತಿ ಬದಲಾಗಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ ದೀಪಿಕಾ. ನನ್ನ ತವ್ರ ಮನೆ ನಿಜವಾಗ್ಲೂ ತಾತ, ಇನ್ನು ನಿನ್ ಮ್ಯಾಚ್ ಮುಗ್ದಿಲ್ವಾ? ಸರಿ, ನಿನ್ ಕ್ರಿಕೆಟ್ ಮುಗ್ದ್ಮೇಲೆ ನಾ ಬರ್ತೀನಿ. ನೀ ಕೂತ್ಕೋ, ನೀನ್ ಎದ್ರೆ ಔಟ್ ಆಗ್ಬಿಡ್ತಾರೆ. ತಾತ, ನಾನು ಹೇಳೋದಕ್ಕೂ ಅಲ್ಲಿ ಔಟ್ ಆಗೋದಕ್ಕೂ ಏನ್ ಸಂಬಂಧ? ನೀ ಕೂತ್ಕೊಮ್ಮ, ನಿನ್ಗೆ ಗೊತ್ತಾಗಲ್ಲ. ಲಿಂಕ್ ಇರುತ್ತೆ, ನಿನ್ಗೆ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೋ, ನೀ ಕೂತ್ಕೋ. ಸರಿ, ಆಯ್ತು. ದತ್ತ ಮಹಾಪ್ರಭುಗಳೇ, ನೀವ್ ಹೇಳಿದ್ದಂತೂ ಎಷ್ಟು ಸತ್ಯ ಸ್ವಾಮಿ. ಅವ್ಳು ಕೂತ್ಕೋತಿದ್ದಾಗೆ ಅಲ್ಲಿ ನೋಡಿ 6-4 6-4 ಫಾರೆಸ್ಟ್ ಕೆಡುತ್ತಾ ಇದ್ದಾರೆ. ಹೊಸ ಮುದ್ದ ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತಿದೆ. ದಯವಿಟ್ಟು ಹೋಗಿ ಒಂದ್ ಚಮ್ ತಗೊಂಡ್ಬರ್ತೀಯಮ್ಮ. ಬಿಡ್ಕೊನು, ನೀ ಎಲ್ಲೋ ಹೋಗ್ಬೇಡ, ನೀ ಕೂತ್ಕಮ್ಮ. ಎದ್ರೆ ವಿಕೆಟ್ ಬೀಳುತ್ತೆ ಕಣೋಲು ಅಂತೀರಾ? ಬೇಕು ಅಂತ ಅದೇ ಕೆಲಸ ಮಾಡು. ನೀನೇ ಎದ್ದೋಗಿ ನೀರು ಕುಡಿ, ಅವಳನ್ನು ಕಳಿಸ್ಬೇಡ. ಹೋಗಿ, ನೀನೇ ಹೋಗಿ ತಗೊಂಡ್ಬಹುದು. ಆಯ್ತು ಬಿಡಿ. ಸಿಕ್ಸರ್ ಜುಗ್ರ, ನೀನ್ ನಿಂತೇ ಇರು. ನಿಂತ್ಕೋ, ನಿಂತು ಸಿಕ್ಸರ್ ಹೊಡಿತಾರೆ ಕಣೋ. ಸ್ಟ್ಯಾಚು ವಾ, ನೋಡೋದೇನೋ, ನೀನ್ ನಿಂತಿದ್ರೆ ಅವರು 4 6 ಹೊಡಿತಾನೆ ಇರ್ತಾರೆ. ನಿಂತೇ ಇರೋ ನೀನು. ಹಾಗಂತ ನಾನು ಹೀಗೆ ಎಷ್ಟೊತ್ತು ನಿಂತಿರ್ಲಿ ದತ್ತ ಮಹಾಪ್ರಭುಗಳೇ? ಎಷ್ಟೊತ್ತನವರೆಗೂ ಅಂದ್ರೆ ತಾತ, ಮ್ಯಾಚ್ ಗೆಲ್ಲೋವರ್ಗುನಾ? ಕಪ್ಪು ಗೆಲ್ಲೋವರೆಗೂ. ಏನಮ್ಮ ಇದೆಲ್ಲ, ಯಾಕೆ ತರಕ್ ಹೋದ ಇದೆಲ್ಲ? ಮೊದಲನೇ ಸಲ ನನ್ನ ತವ್ರ ಮನೆಗೆ ನಾನು ಬಂದಿರೋದು. ಬರಿಗಾಯಲ್ಲೇ ಬರಕ್ಕಾಗತ್ತಾ? ಸಂಜೆ ಹೇಳ್ದೆ ನಾನು ಎಲ್ಲಾರ್ಗೂ ಏನಾದ್ರೂ ಕೊಡ್ಬೇಕು ಅಂತ. ಸೊ ಸಂಜೆ ನನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸಿದ್ರು. ಇದು ನಿನಗೆ, ಇದು ಅಮ್ಮಂಗೆ. ಇದ್ರಲ್ಲಿ ಕುರ್ತಾ ಇದೆ, ಇದ್ರಲ್ಲಿ ರೇಷ್ಮೆ ಸೀರೆ ಇದೆ. ಥ್ಯಾಂಕ್ಸ್ ದೇವಿ. ಕೈ ಕೊಡು.
ಏನಿದು ಚಿನ್ನದ? ಇದು ಯಾವಾಗ್ಲೂ ನಿಮ್ ಕೈಯಲ್ಲೇ ಇರ್ಬೇಕು. ನಾನ್ ಗಂಡನ ಮನೇಲಿದ್ರು ನೀವ್ ಯಾವತ್ತೂ ನನ್ನ ಮರಿಬಾರ್ದು. ನಿನ್ನ ಮರೆಯೋದ? ನೀನು ನಮಗೆಲ್ಲ ಪುಟ್ಟ ತಂಗಿ. ಈ ಉಸಿರು ಇರೋವರೆಗೂ ನಾವ್ ಯಾರು ನಿಮ್ಮಿಬ್ಬರಿಗೂ ಇಷ್ಟ ಆಗುವಂತ ಸೀರೆಗಳೇ ತಂದಿದ್ದೀನಿ. ಅದೇ ಈ ಬೆಡ್ರಲ್ಲಿ ಯಾರಿಗ್ ಯಾವ್ದು ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅವಳು ಯಾವ್ದು ಇಷ್ಟಪಡ್ತಾಳೋ ನಾನು ಅದನ್ನೇ ಕೊಡ್ತೀನಿ. ಹೇ ಕಳ್ಳಿ, ನಿನ್ನ ಆಟಗಳೆಲ್ಲ ನಂಗೆ ಗೊತ್ತಿಲ್ವಾ? ಪ್ರತಿ ಸಲ ನನ್ ಮನೆಗ್ ಬರ್ಬೇಕಾದ್ರೂ ಇದೇ ತರ ಸೀರೆ ಕೊಟ್ಟು ಅದೇನೋ ಹೇಳ್ತಾರಲ್ಲ, ಮಡ್ಲಕ್ಕಿ. ಹಾ ಅದೇ ಅದನ್ನ ಹಾಕ್ಬೇಕು. ನೋಡಪ್ಪ, ನೋಡಮ್ಮ, ಏನ್ ಗೊತ್ತಾ, ನಿಮಗ್ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂಚೂರು ಕಷ್ಟನೇ ಆಗ್ಲಿಲ್ಲ. ಯಾಕಂದ್ರೆ ಅಂಗಡಿಲಿ ಯಾವ್ದೇ ಸೀರೆ ಆಗಿರ್ಲಿ ನಿಮಗ್ ಸಖತ್ತಾಗಿ ಒಪ್ಪುತ್ತೆ. ಅಂಗಡಿ ಮುಂದೆ ಆ ಬೊಂಬೆಗಳು ಇರ್ತಾವಲ್ಲ, ಅದಕ್ಕಿಂತ ಕ್ಯೂಟ್ ಬೊಂಬೆ ತರ ಕಾಣ್ತೀರಾ ನೀವು. ಸಾಕು ನನ್ನ ಹೆಂಡತಿನ ಹೊಗಳಿದ್ದು. ನನ್ನ ಹೆಂಡತಿಗೆ ದೃಷ್ಟಿ ಆಗುತ್ತೆ. ಮಾವ, ನೀವು ಜಲಸ್ ಪಡಬೇಡಿ. ಯಾಕಂದ್ರೆ ನೀವು ಕೂಡ ಅತ್ತೆಗೆ ಹೇಳ್ ಮಾಡಿಸಿದಂತ ಜೋಡಿ ಬೊಂಬೆನೆ. ನೋಡಮ್ಮ, ಈ ರಾಖಿ ಸಮರ್ಥಣ್ಣಂಗೆ. ಅವ್ನು ಈ ಮನೆಗೆ ಬಂದಾಗ ನಾನೇ ಕಟ್ತೀನಿ. ಅವ್ನು ನನಗೆ ಆ ದೇವ್ರು ಕೊಟ್ಟಿರೋ ಅಣ್ಣ. ಸಾರಿ, ನೀವ್ ನನಗ್ ಕೊಟ್ಟಿರೋ ಅಣ್ಣ. ಅದಕ್ಕೆ ನೀವ್ ನನ್ನ ಪಾಲಿಗೆ ದೇವತೆ.